ನಮಸ್ಕಾರ ಸ್ನೇಹಿತರೆ. ಇವತ್ತು ವಿಶೇಷವಾದಂಥ ಒಂದು ಬೆಲ್ಲದ ಚಹಾ ಮಾಡೋದು ಹೇಗೆ ಅಥವಾ ಬೆಲ್ಲದ ಕಾಫಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಿದ್ದೇನೆ. ಇವತ್ತು ಬೆಲ್ಲದ ಕಾಫಿಯನ್ನು ನಿಮ್ಮೆದುರಿಗೆ ಮಾಡ್ತಾ ಇದ್ದೇವೆ. ಮೊದಲಿಗೆ 2 ಕಪ್‌ಗಷ್ಟು ಹಾಲನ್ನು ಇಂಡಕ್ಷನ್ ಕುಕ್ಕರ್ನಲ್ಲಿ ಚೆನ್ನಾಗಿ ಒಂದು ಕುದಿ ಮೇಲಕ್ಕೆ ಬರುವ ಥರ ಕಾಯಬೇಕು. ಒಂದು ಕುದಿ ಬಂದ ನಂತರ ಆ ಹಾಲನ್ನು ಇಂಡಕ್ಷನನ್ನು ಆಫ್ ಮಾಡೋದು. ಆನಂತರ ಅದಕ್ಕೆ 2 ಸಣ್ಣ ಸ್ಪೂನ್ನಷ್ಟು ಬೆಲ್ಲದ ಹುಡಿಯನ್ನು ಆ ಹಾಲಿಗೆ, ಕಾದಿರುವಂಥ ಹಾಲಿಗೆ ಹಾಕಿ ಇಂಡಕ್ಷನ್ ಕುಕ್ಕರನ್ನು ಆಫ್ ಮಾಡಬೇಕು. ತದನಂತರ ಅದನ್ನು ಚೆನ್ನಾಗಿ ಕಲಡಿಸ್ಕೋಬೇಕು. ಬೆಲ್ಲ ಹಾಲಿನಲ್ಲಿ ಕದಡಿಸುವ ಮೊದಲು ಅದಕ್ಕೆ ಬ್ರೂ ಕಾಫಿಯವರದ್ದು ಒಂದು ಹುಡಿಯನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಸ್ಟ್ರಾಂಗ್ ಬೇಕಿದ್ದರೆ ಜಾಸ್ತಿ, ಲೈಟ್ ಬೇಕಿದ್ದರೆ ಲೈಟ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹುಡಿಯನ್ನು ನೀವು ಹಾಕ್ಕೋಬೋದು. ಈಗ ನೋಡಿ, ನಾನು ಮೀಡಿಯಮ್ ಆಗಿ ಮಾಡಿದ್ದೇನೆ. ಆನಂತರ ಅದನ್ನು ಚೆನ್ನಾಗಿ ಕದಡಿಸ್ತಾ ಇದ್ದೇನೆ. ಕದಡಿಸಿದಾಗ ಘಮ ಘಮ ಸುವಾಸನೆ ಹಾಗೂ ಒಳ್ಳೆಯ ಬಣ್ಣ ಕೂಡ ಬಂದಿದೆ, ನೀವು ನೋಡ್ತಾ ಇದ್ದೀರಿ. ಇದು ಬೆಲ್ಲದ ಕಾಫಿ. ಇದು ಆರೋಗ್ಯಕರ ಹಾಗೂ ಅತ್ಯಂತ ಸ್ವಾದದಾಯಕವಾದಂಥದ್ದು. ತದನಂತರ ಈ ರೀತಿ ಲೋಟಕ್ಕೆ ಮೇಲಿನಿಂದ ಕೆಳಕ್ಕೆ ಹೊಯ್ತಾ ಇರಬೇಕು. ಆ ರೀತಿ ಮಾಡೋದ್ರಿಂದ ನೊರೆಯು ಸೃಷ್ಟಿಯಾಗ್ತದೆ, ಬಯೋ ಆಕ್ಸಿಜನ್ ಡಿಮಾಂಡು ಸೃಷ್ಟಿಯಾಗ್ತದೆ, ರುಚಿ ಇನ್ನಷ್ಟು ಹೆಚ್ಚುತ್ತದೆ. ನೋಡಿ, ಈ ರೀತಿ ಮಾಡೋದ್ರಿಂದ ನೊರೆ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ರುಚಿಯಾಗಿರ್ತದೆ. ನೋಡಿ, ಸಾಯಂಕಾಲದ ಕಾಫಿ ಈಗ ರೆಡಿ ಇದೆ. ಬನ್ನಿ, ಸಾಯಂಕಾಲ ಇದೇ ರೀತಿ ಬೆಲ್ಲದಿಂದ ಮಾಡಿರುವಂಥ ಕಾಫಿಯನ್ನು ಸವಿಯೋಣ ಹಾಗೂ ಆರೋಗ್ಯವನ್ನು ಉಳಿಸೋಣ.